ಇಲ್ಲ, ನಂದೊಂದು ಅಬ್ಸರ್ವೇಷನ್ ಹೇಳ್ತೀನಿ ಇದರಲ್ಲಿ. ಪೊಲಿಟಿಕಲ್ ದೃಷ್ಟಿಯಿಂದ ಸರಿ ಹೋದರೂ ಹೋಗಬಹುದು, ಯಾಕಂದರೆ ಇಸ್ರೇಲಿಗೆ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳ ಜೊತೆಗೆ ಒಂದು ಒಪ್ಪಂದಗಳಾಗಿದ್ದಾವೆ, ಒಳ್ಳೆ ಸಂಬಂಧಕ್ಕೆ ಬಂದಿದೆ. ಮುಂಚೆ ಇಸ್ರೇಲಿ ವೀಸಾನ ಪಾಸ್ಪೋರ್ಟಲ್ಲಿ ಇಟ್ಕೊಂಡು ಯಾವುದೋ ಇಸ್ಲಾಮಿಕ್ ದೇಶದಲ್ಲಿ ತೋರಿಸಿದಾಗ ಬರ್ತಾ ಇದ್ದ ರಿಯಾಕ್ಷನ್ ಇತ್ತಲ್ಲ, ಆ ರಿಯಾಕ್ಷನ್ ಈಗ ಬರೋದಿಲ್ಲ. ದೇ ಆರ್ ಅಕ್ಸೆಪ್ಟೆಡ್, ಓಕೆ ಇಸ್ರೇಲಿ ವೀಸಾನ ಅಂತ. ಆ ರೀತಿಯಲ್ಲಿ ಒಂದು ಹಂತಕ್ಕೆ ಬಂದಿದೆ. ಪೊಲಿಟಿಕಲಿ ಬಗೆಹರಿಬೋದು, ಮಿಲಿಟ್ರಿಲಿನೂ ಬಗೆಹರಿಬೋದಪ್ಪ. ಇಸ್ರೇಲ್ ಕಡೆಯಿಂದ ಯಾವುದೋ ಒಬ್ಬ ಶಾಂತ ಸ್ವಭಾವದ ಪ್ರಧಾನಿ ಬಂದು ಆ ಕಡೆನೂ ಏನೋ ಸ್ವಲ್ಪ ಶಾಂತಿ ಬೇಕು ಅನ್ನುವಂಥವ್ರು ಬಂದರೆ. ಆದರೆ ಇದು ನಮ್ಮ ಧರ್ಮ ಗ್ರಂಥದಲ್ಲಿರುವ ನಮಗೆ ಸೂಚನೆ, ಈ ಧರ್ಮವನ್ನು ಈ ಮತವನ್ನು ದ್ವೇಷಿಸುವುದು ನಮಗಿರುವಂಥ ಮ್ಯಾಂಡೇಟ್ ಅನ್ನುವ ಮನೋಭಾವನೆ ಎಲ್ಲಿ ತನಕ ಹೋಗೋದಿಲ್ಲೋ ಅಲ್ಲಿ ತನಕ ಇದು ಬಗೆಹರಿಯೋದಿಲ್ಲ ಅಂತ. ಅದು ಹೆಂಗೆ, ಅದು ಹೋಗೋದು ಹೆಂಗೆ? ಅದು ಈಗ ನೀವು ಸೌದಿ ಅರೇಬಿಯಲ್ಲಿ ರಿಫಾರ್ಮ್ಸ್ ಆಗುತ್ತೆ ಅಂತ ಯೋಚನೆ ಇತ್ತು ಒಂದು 10 ವರ್ಷದ ಮುಂಚೆ? ಇಲ್ಲ ತಾನೆ. ಸೊ ಒಬ್ಬ ನಾಯಕ ಬಂದಲ್ಲಿ ಅವನು ತನ್ನ ರಿಫಾರ್ಮ್ಸ್ ಅಜೆಂಡಾನ ಮುಂದೆ ಒರೆಸಿದ್ರೆ ನಿಧಾನಕ್ಕೆ ಚೇಂಜ್ ಆಗುತ್ತೆ. ಓಕೆ. ಸೊ ಚೇಂಜ್ ಆಗೋದು ಈಗ 1990s ರಷ್ಯಾ ತೊಗೊಂಡ್ರೆ ಇವತ್ತು ಈ ಥರ ಶಕ್ತಿವಂತ ರಾಷ್ಟ್ರ ಆಗುತ್ತೆ ಅಂತ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಮುಗಿದೋಗಿತ್ತು. ಎಲ್ಸಿನ್ ಇದ್ದಾಗ ಮುಗಿದೋಗಿತ್ತು ರಷ್ಯಾ ಅಂದ್ಕೊಂಡ್ವಿ. ಇವತ್ತು ನೋಡಿ ಎಲ್ಲಿದೆ. ಸೊ ಯು ನೀಡ್ ಎ ಲೀಡರ್, ದಟ್ ಲೀಡರ್ ವಿಲ್ ಕಮ್. ಅದೇನಾಗುತ್ತೆ, ಮೇಲ್ ಹೋಗೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಹೋಗಬೇಕು, ಫ್ರಂಟ್ ಪೇಜಲ್ಲಿ ಬರಬೇಕು, ಆಮೇಲೆ ತಾನೇ ಮೇಲೆ ಹೋಗೋದು. ಲೆಟ್ ಅಸ್ ವೇಟ್, ಹೋಪ್ಫುಲಿ ಇಟ್ ವಿಲ್ ಚೇಂಜ್. ನಾನು ಇಸ್ರೇಲ್ನಲ್ಲಿ ಓಡಾಡ್ತಾ ಇದ್ದಾಗ ಈ ಸಮಸ್ಯೆಗೆ ಅಂತಿಮ ಪರಿಹಾರ ಏನು ಅಂತ ಕೇಳಿದೆ ನಾನು. ಧಾರ್ಮಿಕ ಪರಿಹಾರ, ಧಾರ್ಮಿಕ ಹೊರತುಪಡಿಸಿ ಇದಕ್ಕೊಂದು ಪರಿಹಾರ ಇಲ್ಲ ಅನ್ನೋದು ನನ್ನ ಭಾವನೆ. ಈಗ ಯಹೂದಿಯಾಗಿ ಮತಾಂತರ ಆಗೋದಕ್ಕೆ ಯಹೂದಿಗಳಲ್ಲಿ ಯಾವುದೇ ಪ್ರಾಸೆಸ್ ಇಲ್ಲ. ಈಗ ನಾನು ಯಹೂದಿ ಆಗ್ಬೇಕಂದ್ರೆ ತಗೊಳ್ಳಲ್ಲ. ಯಹೂದಿಯ ಇಟ್ಸ್ ಎ ಕ್ಲೋಸ್ಡ್ ಕಮ್ಯುನಿಟಿ. ನೀವು ಯಹೂದಿ ತಂದೆ ತಾಯಿಗೆ ಹುಟ್ಟಿದ್ರೆ ಮಾತ್ರ ಯಹೂದಿ ಆಗೋದಕ್ಕೆ ಸಾಧ್ಯ. ಆದರೆ ಇಸ್ಲಾಂ ಅಲ್ಲಿ ಹಂಗಿಲ್ಲ, ಯಾರು ಕನ್ವರ್ಟ್ ಆಗ್ಬೋದು. ಕರೆಕ್ಟ್. ಎಲ್ಲ ಯಹೂದಿಗಳು ಮುಸ್ಲಿಮರಾಗಿ ಮತಾಂತರಗೊಂಡ್ರೆ ನಾಳೆಯಿಂದ ಈ ಸಮಸ್ಯೆ ಇರೋದಿಲ್ಲ ಅಂತಂದ್ರು ಅವರು. ಕರೆಕ್ಟ್. ಡು ಯು ಅಗ್ರಿ? ದಟ್ ಈಸ್ ಪ್ರಾಬ್ಲಿ ಒನ್ ಆಫ್ ದ ಸೊಲ್ಯೂಷನ್ಸ್. ಅವ್ರ ಕಡೆಯಿಂದ ನೋಡಿ, ಎಲ್ಲ ವಿಷಯದಲ್ಲೂ 2 ಕಡೆ ಇರ್ತದೆ. ನೀವು ಅರಬ್ಸ್ ನೋಗಿ ಕೇಳಿದ್ರೆ ಇದೇ ಹೇಳ್ತಾರೆ, ಹೌದು ದಿಸ್ ಇಸ್ ಅ ಪಾಸಿಬಲ್ ಸೊಲ್ಯೂಷನ್. ಹೌದು, ಯಹೂದಿಗಳೆಲ್ಲ ಮತಾಂತರಗಳಲ್ಲಿ ಈ ಸಮಸ್ಯೆ ಮುಗಿದೋಗ್ಬಿಡುತ್ತೆ. ಯಹೂದಿಯವರು ಹೇಳ್ತಾರೆ ವೆಸ್ಟ್ ಬ್ಯಾಂಕು ಗಾಜಾ ಎಲ್ಲ ನೀವು ಬಿಟ್ಟು ಹೋಗಿ, ತೊಂದರೆ ಮುಗಿದೋಯ್ತು ಅಂತ. ಅವಾಗ ಮುಗಿಯೋದಿಲ್ಲ, ಇನ್ನು 10 ಕಡೆಯಿಂದ ದಾಳಿಗಳು ಶುರು. ಸದ್ಯಕ್ಕಿರೋ ಪ್ರಾಬ್ಲಮ್ ಮುಗಿಯುತ್ತೆ ಅಂತ ಹೇಳ್ತಾರೆ. ಎಸ್. ಸೊ ದೀಸ್ ಆರ್ ಆಲ್ ಎಕ್ಸ್ಟ್ರೀಮ್ ಸೊಲ್ಯೂಷನ್ಸ್. ಮಧ್ಯದೊಂದು ಸೊಲ್ಯೂಷನ್ ಬರುತ್ತೆ. ಐ ಆಮ್ ಶೋರ್ ಇಟ್ ವಿಲ್ ಕಮ್. ಈ ಯಹೂದಿ ಕಮ್ಯುನಿಟಿನೇ ಒಂದು ಇಂಟ್ರೆಸ್ಟಿಂಗ್ ಕಮ್ಯುನಿಟಿ ಅಲ್ವಾ? ಮಿನಿಸ್ಕ್ಯೂಲ್ ಮೈನಾರಿಟಿ. ಅತಿ ಹೆಚ್ಚು ನೋಬೆಲ್ ಪ್ರೈಸ್ ಅವ್ರದ್ದಿದ್ದಾವೆ, ಅತಿ ಹೆಚ್ಚು ಪೇಟೆಂಟ್ಗಳಿದ್ದಾವೆ, ಅದ್ಭುತವಾದ ವ್ಯಾಪಾರಿಗಳು. ಅದು ಹೆಂಗೆ ಆ ಕಮ್ಯುನಿಟಿ ಅಂತ? ಇಟ್ಸ್ ಲೈಕ್ ಪಾರ್ಸೀಸ್. ದೇ ಆರ್, ಇಫ್ ಯು ವಾಂಟ್ ಟು ನೇಮ್ ಒನ್ ಕಮ್ಯುನಿಟಿ ಹೂ ಆರ್ ಪ್ಯಾರಲಲ್ ಟು ಜೂಸ್, ದೇ ಆರ್ ದ ಪಾರ್ಸೀಸ್. ಸೊ ವೆರಿ ಇಂಡಸ್ಟ್ರಿಯಸ್, ವೆರಿ ಫೋಕಸ್ಡ್ ಆ್ಯಂಡ್ ಡಿಸಿಪ್ಲಿನ್ಡ್, ಆ್ಯಂಡ್ ಅವ್ರು ಶ್ರಮ ಪಡ್ತಾರೆ. ಹೌದು, ಶ್ರಮಪಟ್ಟು ಮುಂದೆ ಬರ್ತಾರೆ. ಸೊ ಹಾಗಾಗಿ ಮೆಚ್ಚುವಂಥ ಕ್ವಾಲಿಟೀಸ್ ಇವೆಲ್ಲ. ಕಟ್ಟರ್ ಧಾರ್ಮಿಕರಲ್ಲ. ಕಟ್ಟರ್ ಧಾರ್ಮಿಕರಿದ್ದಾರೆ, ಅಲ್ಲ ಇಲ್ಲ ಅಂತಲ್ಲ. ರಬಾಯಿಗಳಲ್ಲ, ನಾನು ಸಾಮಾನ್ಯ ಸೊಸೈಟಿ ಹೇಳ್ತಾ ಇದ್ದೆ. ಸಾಮಾನ್ಯ ಸೊಸೈಟಿನಲ್ಲೂ ಅವರಲ್ಲೂ ಒಂದು 10-12% ಆರ್ಥೋಡಾಕ್ಸ್ ಜ್ಯೂಸ್ ಇದ್ದಾರೆ. ಆರ್ಥೋಡಾಕ್ಸ್, ಓಕೆ. ದೇ ಆರ್ ನಾಟ್ ಅಲೌಡ್, ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ವಾರ್, ಇಲ್ಲ ಇನ್ ದ ಇಂಡಿಯನ್ ಇಸ್ರೇಲಿ ಆರ್ಮಿ. ಅದೇ ಅವರು ಮಿಲಿಟರಿಗೆ ಜಾಯ್ನ್ ಆಗಲ್ಲ. ಅವರಿಗೆ ಮಕ್ಕಳನ್ನು ಹೆರುವುದಕ್ಕೆ, ಅಂದರೆ ಎಷ್ಟು ಮಕ್ಕಳನ್ನು ಹೆರ್ತಾರೋ ಅಷ್ಟು ಅವರಿಗೆ ಇನ್ಸೆಂಟಿವ್ಗಳನ್ನು ಗೌರ್ಮೆಂಟ್ನಿಂದ ಕೊಡಲಾಗುತ್ತೆ. ಸೊ ಹಾಗಾಗಿ ಅವರಲ್ಲೂ ಒಂದು 10-12% ಇದ್ದಾರೆ. ಬಟ್ ದೇ ಆರ್ ಎ ಮೈನಾರಿಟಿ. ಏನಾಗುತ್ತೆ, ಯಾವುದೇ ಒಂದು ಸೊಸೈಟಿ ಒಂದು ಡೈರೆಕ್ಷನ್ ತೊಗೋಬೇಕು ಅಂದರೆ ದ ವಾಯ್ಸ್ ಆಫ್ ದ ಮೆಜಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಕಮ್ಯುನಿಟಿನೇ ತೊಗೊಳ್ಳಿ, ಯಾರೋ ಒಂದು 4 ಜನ ಇರ್ತಾರೆ, ವಿಚಿತ್ರವಾದ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ ಇಟ್ಕೊಂಡಿರ್ತಾರೆ. ಆದರೆ ಅವರು ದೇ ವಿಲ್ ನಾಟ್ ಗೇನ್ ಟ್ರ್ಯಾಕ್ಷನ್ ಬಿಕಾಸ್ ಈ 95 ಜನ ಏನಿದ್ದಾರೆ ಸೈಲೆಂಟ್ ಮೆಜಾರಿಟಿ, ದೇ ಹ್ಯಾವ್ ಎ ಸೇ. ಎಸ್. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಕೆಲವೊಂದು ಪಂಥಗಳಲ್ಲಿ ಆ 10-12% ಏನು ವೋಕಲ್ ಎಕ್ಸ್ಟ್ರೀಮಿಸ್ಟ್ ಇದ್ದಾರೆ, ದೇ ಹ್ಯಾವ್ ಟೇಕನ್ ಓವರ್ ದ ಕಮ್ಯುನಿಟಿ. ದಟ್ ಈಸ್ ದ ಪ್ರಾಬ್ಲಮ್. ಹೌದು, ಆ ಕಮ್ಯುನಿಟಿ ಈಸ್ ನಾಟ್ ಏಬಲ್ ಟು ಗೋ ಅಗೇನ್ಸ್ಟ್ ದೆಮ್. ಅವ್ರು ಹೇಳಿದ್ದೆ ವೇದ. ಬಾಂಗ್ಲಾದೇಶ್ ನೋಡಿ, ಎಸ್, ಫ್ರಮ್ ಸಚ್ ಎ ಗುಡ್ ಪೀಸ್ಫುಲ್ ಕಂಟ್ರಿ ಇನ್ 1971, ಇವತ್ತು ನೋಡಿ ಅದರ ಸ್ಥಿತಿ. ಬಿಕಾಸ್ ಆಲ್ 10-12% ಆಫ್ ದ ಕಂಟ್ರಿ ಹ್ಯಾಸ್ ಟೇಕನ್ ಓವರ್, ಅಷ್ಟೇ ಆಗಿರೋದು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.